ರಾಜ್ಯದಲ್ಲಿ ರೈತರ ಪಾಲಿಗೆ ಸರ್ಕಾರ ಸತ್ತಿದೆ. ಚಿನ್ನಪ್ಪ ಪೂಜಾರಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾಳಾಗಿದ್ದು ಕೇವಲ 25ರಷ್ಟು ರೈತರಿಗೆ ಮಾತ್ರ ಪರಿಹಾರ ದೊರೆತಿದ್ದು ಇನ್ನು 75ರಷ್ಟು ರೈತರಿಗೆ ಪರಿಹಾರ ದೊರೆತಿಲ್ಲ. ಅತಿ ಹೆಚ್ಚು ಹೆಸರು ಬೆಳೆಯುವ ಗದಗ ಜಿಲ್ಲೆಯಲ್ಲಿ ಒಂದು ಖರೀದಿ ಕೇಂದ್ರ ತೆರೆದಿಲ್ಲ. ರಾಜ್ಯ ಸರ್ಕಾರ ರೈತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ಬರೀ ಗ್ಯಾರಂಟಿ ಹೆಸರು ಹೇಳಿ ತಮ್ಮ ಲಾಭ ಮಾಡಿಕೊಳ್ಳುತ್ತಿರುವ ಈ ಸರ್ಕಾರದ ಅಧಿಕಾರದ ಆಸೆಗೆ ಬಂದಿದ್ದು ಜನರ ಕಷ್ಟಕ್ಕೆ ಅಲ್ಲ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇನ್ನು ಮುಂದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತೇವೆ. ಸಚಿವರ ಕಚೇರಿಗೆ ಮುಂದೆ ಘೇರಾವ್ ಹಾಕುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಉಗ್ರವಾಗಿ ಖಂಡಿಸಿದರು. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ. ಮಂತ್ರಿಯವರಾಗಿ ಯಾಕೆ ಇದ್ರ ಬದಲು ಗಂಭೀರತೆ ಇಲ್ಲ? ನಾವೆಲ್ಲ ಓದಿ ಹೆಸರು ವ್ಯಾಪಾರ ಸುಮಾರು ಒಂದು 50% ಹೆಸರು ಈಗಾಗಲೇ ನಮ್ದು ವ್ಯಾಪಾರ ಆಗಿ ಹೋತು. ಇನ್ನು ಯಾರಿಗೆ ಕೊಡೋದು? ಅದನ್ನ ವ್ಯಾಪಾರಸ್ಥರಿಗೆ ಹೊಳಿಸ್ಕೊಳಕ್ಕೆ ಬರ್ತೈತಿ? ನಮಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಈ ರೈತರ ಪರವಾಗಿ ಇರ್ತಕ್ಕಂಥ ಎಲ್ಲ ಚಿಂತನೆ ಒಳಗ ಸಂಪೂರ್ಣ ಇವತ್ತು ಅವರ ಈ ಸರ್ಕಾರ ರೈತರ ಪಾಲಿಗೆ ಸ್ವತಂತ್ರ ಪರಿಸ್ಥಿತಿ ಐತಿ. ಅದಕ್ಕಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಚರ್ಚೆ ಮಾಡತ್ತೀವೋ. ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ತೀವ್ರತೆಯಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಾಗಪ್ಪ. ಅಂತಂದ್ರೆ ರೈತರ ಹೆಸರು ಹೇಳಿ ಇವತ್ತು ಇವರು ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದರು. ರೈತರ ಹೆಸರು ಹೇಳಿ ಕೇಂದ್ರದಾಗ ಕೂಡ ಅಧಿಕಾರಕ್ಕೆ ಬಂದರು. ಬರೇ ಅಧಿಕಾರಕ್ಕೆ ಬರೋದಕ್ಕಾಗಿ ಇವತ್ತು ರೈತರನ್ನ ಉಪಯೋಗ ತಗೋತಕ್ಕಂಥದ್ದಾಗತಿ. ರೈತರ ಅರ್ಧ ಗಂಟೆಗೆ ಒಬ್ಬ ದೇಶದಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಅವರಲ್ಲಿ ಇವ್ರು ರೈತರು ಸಾಯ್ತಾರ ಅನ್ನೋದು ಅಂತ ಇಲ್ಲ. ಅವ್ರಿಗೇನು ರೈತರು ಏನು ತಿಳ್ಕೊಂಡ್ಬಿಟ್ಟಾರೋ, ರೈತರು ಭಾಳ ಮಂದಿ ಇದಾರೆ ಇವರ ಸಾಯ್ತಾರೋ ಅನ್ನೋವಂಥದ್ದು ಐತಿ. ನಾವೇನ ಅಷ್ಟ ಹಗುರವಾಗಿ ಇವತ್ತು ದೇಶದಾಗ ರೈತರಿಗೆಲ್ಲ ಜಾಗೃತಿ ಆಗಿದ್ದು. ಇನ್ನು ಮುಂದಿನ ದಿನಮಾನದಾಗ ಅವ್ರಿಗೆ ತಕ್ಕ ಪಾಠ ನಾವು 100% ಕಲಿಸ್ತು ಅಂತ ಇವತ್ತು ಸರ್ಕಾರ ಕಚೇರಿ ಕೊಡ್ತಾರೆ. ತಕ್ಕ ಪಾಠ ಅಂದ್ರೆ ಯಾವ ರೀತಿ ಕಲಿಸ್ತಾರೆ? ಇವತ್ತು ಅವ್ರ ಮನೆಗಳಿಗೆ ಘೇರಾವ್ ಹಾಕೋದಿರ್ಬೋದು, ಯಾರ ಮಂತ್ರಿಗಳದಾರೋ, MLAಗಳದಾರೋ, ಸಂಸದರದಾರೋ, ನಾವೇನು ಅವ್ರ ಮನೆಗಳಿಗೇನೆ ಕಾಡುವಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಚುನಾವಣೆ ಪ್ರತಿನಿಧಿಗಳನ್ನ ನಾವು ಇಲ್ಲಿ ಅಧಿಕಾರಕ್ಕೆ ಅವ್ರನ್ನ ಅಧಿಕಾರ ಕೊಟ್ಟೋದು, ನಾವು ಹೋಗಿ ಅಧಿಕಾರ ಕೊಟ್ಟಾಗ ಈಗ ನಾವು ಈಗ ಅಧಿಕಾರಿಗಳನ್ನ ಕಾಡೋದು DC ಆಫೀಸ್ಗೆ ಬರೋದಕ್ಕಿಂತ ಜಾಸ್ತಿ ಇನ್ನು ಶಾಸಕರ ಮನೆಗಳಿಗೇನೆ ಘೇರಾವ್ ಮಾಡ್ತಕ್ಕಂಥ ವಿಚಾರಗಳನ್ನ ಈಗಾಗಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡಿ ಬೆಂಗಳೂರದಾಗ ಇನ್ನೊಂದು 15-20 ದಿವಸ ಒಂದು ಸಭೆ ಮಾಡೋದು. ಸಭೆ ಮಾಡಿ ಒಂದು ನಿರ್ಣಯ ತಗೊಂಡು ಈ ಶಾಸಕರ ಸಂಸದರ ಮನೆಗೇನ ಧರಣಿ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ಬೇಕಂತ ಈ ಕರ್ನಾಟಕ ರಾಜ್ಯ ಚರ್ಚೆಯೊಳಗೆ ನಿರ್ಣಯ ಮಾಡ್ತಾ ಇದೆ. ಈ ರಾಜ್ಯಾದ್ಯಂತ ಮಾಡ್ತೀರಿ? ರಾಜ್ಯಾದ್ಯಂತ ಮಾಡ್ತೀವಿ. ಅವರು ಕೂಡ ಅಗದಿ ಸಮಾಧಾನ ಕೂತಾರ. ಯಾವ್ಯಾವುದಕ್ಕೂ ಪಾದಯಾತ್ರೆ ಮಾಡ್ತಾರ. ಈ ರೈತರ ಬದಲು ಯಾಕೆ ಪಾದಯಾತ್ರೆ ಮಾಡಂಗಿಲ್ಲ? ರೈತರ ಸಾಲದಲ್ಲಿ ಇವತ್ತು ರೈತರ ಸಂಕಷ್ಟ ಆಗಿ ಇವತ್ತು ರೈತ ಆತ್ಮಹತ್ಯೆ ಹಾದಿ ಹಿಡಿದನು. ಇದು ಇದ್ದಾಗೂ ಕೂಡ ರೈತರ ಸಂಪೂರ್ಣ ಸಾಲ ಮನ್ನಾವನ್ನ ಈ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತು ಅಂತೇಳಿ ದೇಶದ ಪ್ರಧಾನಮಂತ್ರಿಯವರ 11 ವರ್ಷದಿಂದ ಹೇಳಿದ್ರು. ಇವತ್ತಿನವರೆಗೂ ಕೂಡ ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿಲ್ಲ. ಬೆಳೆದಂಥ ಬೆಳೆಗೆ ರೇಟ್ ಯೋಗ್ಯವಾದ ಸರ್ಕಾರ ಇವತ್ತಿನವರೆಗೂ ಕೊಡಲಿಲ್ಲ. ಅದೇ ರೀತಿಯಾಗಿ ನಿಮ್ಮ ಇಲ್ಲಿ ನೀರಾವರಿ ಯೋಜನೆ, ಶಿಂಟಾಲೂರು ಏತ್ ನೀರಾವರಿ ಯೋಜನೆ 2007-2008ರಿಂದ ಅದು ಕಾಮಗಾರಿ ಪ್ರಾರಂಭ ಆಗಿತ್ತು. ಕಾಮಗಾರಿ ಪ್ರಾರಂಭ ಆದರೂ ಇಲ್ಲಿವರೆಗೆ ಅದು ಮುಕ್ತಾಯ ಆಗಿ ರೈತರಿಗೆ ನೀರು ಕೊಡ್ಸೋಕ್ಕಾಗಿಲ್ಲ. ಅಂತಂದ್ರೆ ಇವತ್ತೇನ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರ HK ಪಾಟೀಲ್ ಸಾಹೇಬ್ರು ಏನು ಮಾಡತ್ತಾರೋ? ಯಾಕಂದ್ರೆ ಹಿರಿಯ ಜವಾಬ್ದಾರಿ ಇರ್ತಕ್ಕಂಥವ್ರದಾರು ತಾವ ಇದನ್ನ ನೀರಾವರಿ ಯೋಜನೆಯನ್ನು ಬಳಸಬೇಕಾಗಿತ್ತು. ಅದೇ ರೀತಿಯಾಗಿ ಇವತ್ತು ಸ್ವಾಮಿನಾಥನ್ ವರದಿಯನ್ನು ಈ ಪ್ರಧಾನಮಂತ್ರಿಯವರು ಹೇಳ್ರಿ. ನಾವು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟು ಎಲ್ಲ ಕೂಡ ಈ ಸಲ 3ನೇದು ವೋಟ್ ಹಾಕಿರಿ. 3 ಸಲ ಪ್ರಧಾನಮಂತ್ರಿ ಮಾಡಿರಿ. ಮಂತ್ರಿ ಮಾಡಿ ಪ್ರಧಾನಮಂತ್ರಿಗಳ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸುಳ್ಳು ಹೇಳಕತ್ತಂದ್ರೆ ನಾವು ಯಾರನ್ನ ಇವತ್ತು ಈ ಪ್ರಜಾಪ್ರಭುತ್ವವಾಗಿ ನಂಬುದು? ಮುಖ್ಯಮಂತ್ರಿಯವರು ಕೂಡ ನಮ್ಮ ಸರ್ಕಾರ ಬಂದ ತಕ್ಷಣ ರೈತರದ್ದು 2 ಲಕ್ಷ ರೂಪಾಯಿ ನಿಮ್ಗೆ ಸಾಲ ಮನ್ನಾ ಮಾಡ್ತು ಅಂತೇಳಿ ಭರವಸೆ ಕೊಟ್ಟರು. ಏನೂ ಕೂಡ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯನ್ನು ಒಂದು ನೆವ ಮಾಡಿ ಇವತ್ತು ಏನು ಕೇಳಿದ್ರು ಅಭಿವೃದ್ಧಿಗೆ ಹಣನೇ ಇಲ್ಲ. ಗ್ಯಾರಂಟಿ ಹೆಸರು ಹೇಳ್ಕೊತ ಹೋಗಿಬಿಟ್ಟಾರ. ಗ್ಯಾರಂಟಿ ಯೋಜನೆಯನ್ನು ಇವರು ಸರ್ಕಾರ ತಾವು ಚುನಾವಣೆ ಅಧಿಕಾರಕ್ಕೆ ಬರೋದಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡ್ಯಾರ.
ಹೊರತಾಗಿ ಯಾರು ಈ ದೇಶದಾಗ ಶ್ರಮ ಪಡತ್ತಾರೋ, ರೈತರು ಎಷ್ಟು ಶ್ರಮ ಪಡತ್ತಾರೋ ಮತ್ತು ಕಾರ್ಮಿಕರು ಎಷ್ಟು ಶ್ರಮ ಪಡತ್ತಾರೋ ಆ ಶ್ರಮದ ತಕ್ಕಂತೆ ಈ ರೈತರಿಗೆ ರೇಟ್ ಕೊಟ್ಟರೆ ಸಾಕಪ್ಪ ಅನ್ನುವಂಥದ್ದು ವಿಚಾರ ಇವತ್ತು ಯಾವುದೂ ಸರ್ಕಾರಗಳು ಮಾಡಲಿಲ್ಲ. ಇವತ್ತು ಇದೊಂದು ವೋಟ್ ಬ್ಯಾಂಕ್ ಸಂಬಂಧನ ಇವತ್ತು ರಾಜಕಾರಣ ಆಗಿದೆ. ಇದೊಂದು ಬಿಸ್ನೆಸ್ ಅನ್ನುವಂಥದ್ದು ರಾಜಕಾರಣ ಆಗಿದೆ. ಜನರ ಅಭಿವೃದ್ಧಿಗಾಗಿ, ಜನರ ಕಲ್ಯಾಣಕ್ಕಾಗಿ ಈ ರಾಜಕಾರಣ ಇಲ್ಲ. ತಮ್ಮ ಕಲ್ಯಾಣಕ್ಕಾಗಿ ಮತ್ತು ವೋಟ್ ಬ್ಯಾಂಕ್ ಹಾಕಿ ಅಧಿಕಾರಕ್ಕೆ ಬಂದು ಇವತ್ತು ಈ ಜನರ ಮೇಲ, ರೈತರ ಮೇಲ ಇವತ್ತು ರೇಟ್ ಕೊಡದೇ ಇರತಕ್ಕಂಥ, ಬರ ಪರಿಹಾರ ಕೊಡದೇ ಇರತಕ್ಕಂಥ ಇವೆಲ್ಲ ವಿಷಯದಾಗ ಕೂಡ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಕ್ ನಾವು ಗಂಭೀರವಾಗಿ ಇವತ್ತು ಈ ರಾಜ್ಯ ಸರ್ಕಾರ ಮೇಲೆ ಮತ್ತು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತು. ಯಾಕಂದ್ರೆ ಇವರ ಟೈಮ್ ಪಾಸಕ್ಕೆ ಇವತ್ತು ತಾವು ಅಧಿಕಾರಕ್ಕೆ ಬರೋದಕ್ಕಾಗಿ ಇವತ್ತು ಮೂಡ ಹಗರಣ ಅಂತೇಳಿ ಅಲ್ಲಿಂದ ಅವ್ರ ಪಾದಯಾತ್ರೆ ಮಾಡಿರು. ಹಗರಣ ಇರ್ಬೋದು, ಅವ್ರ ಮೇಲೆ ಆಕ್ಷನ್ ಆಗಲಿ, CM ಅಂತ ತಪ್ಪು ಮಾಡಲಿ, ರಾಜೀನಾಮೆ ಕೊಡಲಿ, ಅದು ಏನು ಬೇಕಾದಾಗಲಿ. ಇವತ್ತು ಲಕ್ಷ ಕುಟುಂಬಗಳ ಬೀದಿಗೆ ಬಂದವ, ಕುಟುಂಬಗಳ ಆತ್ಮಹತ್ಯೆ ಹಾದಿ ಹಿಡಿದವ. ಯಾಕೆ ಈ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ರೈತರ ಬದಲು ಗಂಭೀರತೆ ಇಲ್ಲ? ಬಹುಸಂಖ್ಯಾತ ರೈತರದು ನಾವು ಈ ದೇಶದಾಗ ಇವತ್ತು ನೋಡ್ರಿ, ಹೆಸರು ತಮ್ಮಲ್ಲಿ ಸಾಕಷ್ಟು ಈ ಭಾಗದಾಗ ಗದಗದಾಗ ಹೆಸರು ಬೆಳಿತಾರ. ಇಲ್ಲಿವರೆಗೆ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಏನು ಜಿಲ್ಲಾಡಳಿತ ಸದ್ದತೆನಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಇಲ್ಲಿ ಗದಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮತ್ತು ಮೀಡಿಯಾ ಮಿತ್ರರಿಗೆ ಬೆಳಗ್ಗೆ ನಮಸ್ಕಾರಗಳು. ದಯವಿಟ್ಟು ಪತ್ರಿಕೆ ಪ್ರೆಸ್ ಮೀಟ್ ಮಾಡಿ ಕ್ಷಮಿಸಬೇಕು. ಕುಟುಂಬಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಲಕ್ಷಾಂತರ ಕುಟುಂಬಗಳ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಸಂಕಷ್ಟದಾಗ ಇದ್ದಾಗೂ ಕೂಡ ಈ ರಾಜ್ಯ ಸರ್ಕಾರ ಬರಗಾಲ ಪರಿಹಾರ ಕೊಡುವುದರಲ್ಲಿ ಸಂಪೂರ್ಣ ತಾರತಮ್ಯ. 25% ಮಾತ್ರ ರೈತರಿಗೆ ಪರಿಹಾರ ಮುಟ್ಟೈತಿ, ಇನ್ನು 75% ಪರಿಹಾರ ಮುಟ್ಟೇ ಇಲ್ಲ. ಇವತ್ತು ಸ್ಪೆಷಲ್ ಆಗಿ ಗದಗ ಜಿಲ್ಲೆ ಸಂಪೂರ್ಣ ಬರಗಾಲ, ಯಾವುದೂ ಕೂಡ ಇಲ್ಲಿ ಸರಿಯಾಗಿ ನೀರಾವರಿ ಯೋಜನೆಗಳು ಕೂಡ ಇಲ್ಲ. ಇದೆಲ್ಲ ಆತಂಕ ಇದ್ದಾಗೂ ಕೂಡ ಇಂಥ ಒಂದು ಬರಗಾಲ ಪ್ರದೇಶದಾಗ ಕೂಡ 25% ಅಷ್ಟ ಮಾತ್ರ ರೈತರಿಗೆ ಬರ ಪರಿಹಾರ ಮುಟ್ಟಿತ್ತು. ಇವತ್ತು ರೈತರ ಸರ್ಕಾರ ರೈತರ ಪಾಲಿಗೆ ಸಂಪೂರ್ಣ ಇವತ್ತು ಸತ್ತು ಹೋದಂಥ ಪರಿಸ್ಥಿತಿ ಆಗಿಬಿಟ್ಟು ನಾವೆಲ್ಲರೂ ಕೂಡ ಭಾಳಷ್ಟು ಏನೋ ಸಿದ್ದರಾಮಯ್ಯ ಅವರ ರಾಜ್ಯದ ಮುಖ್ಯಮಂತ್ರಿಯವರ ರೈತರ ಪರವರು ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಈ ಬರ ಪರಿಹಾರ ನಿಭಾಯಿಸ್ತಾರೆ ಅಂತೇಳಿ ನಾವೆಲ್ಲ ಕೂಡ ವಿಚಾರ ಇಟ್ಟಿದ್ದು. ಈ ಬರಗಾಲ ಪರಿಹಾರ ಕೊಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ. ರೈತರ ಮೇಲೆ ದೌರ್ಜನ್ಯ ಕೂಡ ಆದಾದ ಪರಿಸ್ಥಿತಿ ಇವತ್ತು ನಾವು ಅನುಭವಿಸ್ಬೇಕಾಗಿತ್ತು. ಯಾಕಂದ್ರೆ ಲಕ್ಷ ಕುಟುಂಬಗಳು ಬೀದಿಗಿದ್ದಾಗೂ ಕೂಡ ವಿರೋಧ ಪಕ್ಷಗಳು ಕೂಡ ಇದ್ರ ಬದಲು ಲಕ್ಷ್ಯ ಇಲ್ಲ. ಅದೇ ರೀತಿಯಾಗಿ ಪ್ರವಾಹ ಅತಿ ಮಳೆಯಾಗಿ ಕೂಡ ಬಹಳಷ್ಟು ಸಂಪೂರ್ಣ ಬೆಳೆ ಹಾಳಾಯಿತು. ಅದ್ರ ಬದಲು ಕೂಡ ಗಂಭೀರವಾದ ಲಕ್ಷ್ಯ ಇಲ್ಲ. ಇವತ್ತು ಅದೇ ರೀತಿಯಾಗಿ ಎರಡನೇದ ಇವತ್ತು ಹೆಸರನ್ನ ಖರೀದಿ ಕೇಂದ್ರ ಈಗಾಗಲೇ ಸರ್ಕಾರ ಆದೇಶ ಮಾಡಿ ಖರೀದಿ ಕೇಂದ್ರಗಳು ಕೂಡ ಎಲ್ಲಿಯೂ ಕೂಡ ಜಿಲ್ಲೆ ಒಳಗೆ ಈಗ ಪ್ರಾರಂಭ ಇಲ್ಲ. ರೈತರ ಸಂಕಷ್ಟದಾಗ ಇರ್ತಾರೋ ಈಗ ಪ್ರೈವೇಟ್ ಹೋಗಿ ಮಾರಿ ಮಾಲ್ತ ಇವ್ರ ಖರೀದಿ ಕೇಂದ್ರ ತೆಗೆದ್ರಂತಂದ್ರೆ ಇವತ್ತು ಮತ್ತು ಕೂಡ ನಾವು ರೈತರ ಲಕ್ಷ ಗಂಟಲೆ ಹಾನಿ ಆಗಿತ್ತು. ಯಾಕೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಇದ್ರ ಬದಲು ಗಂಭೀರತೆ ಇಲ್ಲ?